ಈ ಸಲ ಹೊಸ ವರ್ಷದ ಮೊದಲನೇ ದಿವಸ ಈ ಥರ ಒಂದು ಪವಾಡ ಅತ್ತಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಯ್ ನಮಸ್ಕಾರ, ನಾನು ಶಿಲ್ಪ ಕುಂದಾಪುರ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೇಲಿ ನಾವು ಹುಟ್ಟಿಂದನೂ ರಾಯರ ಪೂಜೆಯನ್ನು ನಾವು ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ ಮಂತ್ರಾಲಯಕ್ಕೆ ಸುಮಾರು ಸಲ ಹೋಗಿ ಬಂದಿರೋ, ನನಗೊಬ್ಬಳಿಗೆ ಮಾತ್ರ ಮಂತ್ರಾಲಯ ಕಾಂಬು ಭಾಗ್ಯ ಇನ್ನೂ ಸಿಕ್ಕಿಲ್ಲ. ವಾರದಿಂದ ಯಾಕೋ ಮನ್ಸಿಗೆ ತುಂಬ ಜಾಸ್ತಿ ಒಂಥರ ನೋವಾಗ್ತಿತ್ತು. ರಾಯರ ಹತ್ರ ಪ್ರತಿ ದಿವಸ ರಾತ್ರಿ ಮಲ್ಕೊಂಬೋಗಿ ಮುಂಚೆ ನೀವು ಯಾವತ್ತು ನನ್ನನ್ನು ಕರ್ಸ್ಕಂತ್ರಿ ಅಂತ ಕೇಳ್ತಾನೆ ಇದ್ದಿದೆ. ಡಿಸೆಂಬರ್ 31 ದಿವಸ ಚಿಕ್ಕಮ್ಮ ಕಾಲ್ ಮಾಡ್ಕೊಂಡು ಕಿರುಮಂತ್ರಾಲಯಕ್ಕೆ ಹೋಪ ಅಂತ ಕೇಳಿದಳು. ನನಗೆ ಶಾಕ್ ಆಯಿತು. ಮೊನ್ನೆಯಿಂದ ನಾನು ರಾಯರ ಹತ್ರ ನನಗೆ ಯಾವತ್ತು ಕರ್ಸ್ಕಂತ್ರಿ ಅಂತ ಏನೋ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಕೇಳೋದಕ್ಕೆ ಅವ್ರು ಹಿಂಗೆ ನನಗೆ ಇಲ್ಲಿಗೆ ಬಾ ಮಗಳೇ ಅಂತ ಕರ್ಸ್ಕೊಂಡಂಗೆ ಅನಿಸ್ತು ನನಗೆ. ಈ ಸ್ಥಳ ಯಾವುದಂದ್ರೆ ಕಿರುಮಂತ್ರಾಲಯ, ಬೈಂದೂರು ಒತ್ತಿನೆಣೆ. ಇಲ್ಲಿ ವರ್ಷದ ಮೊದಲನೇ ದಿವಸ ಗುರುವಾರ ರಾಯರ ದರ್ಶನ ಪಡೆದು ಮನಸ್ಸಿಗೆ ತುಂಬ ಖುಷಿ ಆಯಿತು. ಗುರುಗಳನ್ನು ನಮ್ದವ್ರಿಗೆ ಗೊತ್ತಿರುತ್ತೋ ಈ ಥರ ಅದೆಷ್ಟೋ ಪವಾಡಗಳ ಮಾಡ್ತಾನೆ ಇರ್ತರು. ನನ್ನ ಫ್ಯಾಮಿಲಿ ಜೊತೆ ರಾಯರ ದರ್ಶನ ಪಡೆದು ಪ್ರಸಾದ ತಗೊಂಡು ಅಲ್ಲಿಂದ ಹೊರಗೆ ಬಂದೆ. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ 12:30 ಆಯಿತು. ಜೋರು ಬಿಸಿಲು ಇದ್ದಿತ್ತಲ್ಲ, ಹೊಟ್ಟೆಗೇನಾದರೂ ಹಾಕಮ್ಮ ಅಂತ ಅನಿಸ್ತು. ಮನೇಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂತಿದ್ರು. ನಾನು ಚೂರು ಜಿಲೇಬಿ ಟೇಸ್ಟ್ ಕಂಡೆ. ತಣ್ಣಗೆ ಒಂದು ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಕಾರ್ನ್ ತಿನ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಸ ವರ್ಷದ ದಿವಸ ಗುರುವಾರ ರಾಯರ ದರ್ಶನ ಪಡೆದದ್ದೇ ದೊಡ್ಡ ಖುಷಿ.